ಸಾಮಾನ್ಯವಾಗಿ ಬೈಕ್ ರೇಸ್ಗಳನ್ನು ಕಾರ್ ರೇಸ್ಗಳನ್ನು ಎಲ್ಲೋ ದೂರದಲ್ಲಿ ನೋಡಿರ್ತೀವಿ ಅಥವಾ ಟಿ ವಿಲಿ ನೋಡಿರ್ತೀವಿ. ಆದರೆ ಕಡಲ ನಗರಿ ಮಂಗಳೂರಿನಲ್ಲಿ ಅತಿ ದೊಡ್ಡ ರೇಸ್ ಒಂದನ್ನು ಆಯೋಜನೆ ಮಾಡಲಾಗಿತ್ತು. ಇದು ನೋಡುಗರನ್ನು ಮಂತ್ರಮುಗ್ಧ ಮಾಡಿದೆ. ಹಾಗಾದರೆ ಹೇಗಿತ್ತು ಈ ಸ್ಪರ್ಧೆ? ಅದರ ಒಂದು ಝಲಕ್ ನಿಮ್ಮ ಮುಂದೆ. ಎಲ್ಲಿ ನೋಡಿದ್ರು ರೋಯ್ ರೋಯ್ ಶಬ್ದ. ಅಡ್ಡಾದಿಡ್ಡಿ ಮಾರ್ಗದಲ್ಲಿ ಚಲಿಸೋಕೆ ಹರಸಾಹಸ ಪಡ್ತಾ ಇರೋ ಜೀಪ್ ಚಾಲಕರು, ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಿರೋ ವೀಕ್ಷಕರು. ಆಫ್ ರೋಡ್ ರೇಸ್ ಪ್ರಿಯರ ಕಣ್ಣಿಗೆ ಹಬ್ಬದಂತೆ ಕಾಣ್ತಿದ್ದ ಈ ದೃಶ್ಯಗಳು ಕಂಡು ಬಂದಿದ್ದು ಮಂಗಳೂರಿನ ಮುಡಿಪು ನಾರ್ಯಗುತ್ತು ಪ್ರದೇಶದಲ್ಲಿ. KA 1920 ಯುನೈಟೆಡ್ ಆಫ್ ರೋಡರ್ಸ್ ಸಂಘಟನೆಯ 4ನೇ ವರ್ಷದ ಕುಡ್ಲಾ ಚಾಲೆಂಜ್ ಸೀಸನ್ 4 ಆಯೋಜಿಸಿತ್ತು. 5 ವಿಭಾಗಗಳಲ್ಲಿ ಆಯೋಜನೆ ಮಾಡಲಾಗಿದ್ದ ಸ್ಪರ್ಧೆಯಲ್ಲಿ 105 ವಾಹನಗಳಿಗೆ ಎಂಟ್ರಿ ಕೊಡಲಾಗಿತ್ತು. ದಕ್ಷಿಣ ಭಾರತದಲ್ಲಿಯೇ ಬಹುದೊಡ್ಡ ಆಫ್ ರೋಡಿಂಗ್ ರೇಸ್ ಸ್ಪರ್ಧೆಯಲ್ಲಿ ಮಹಿಳೆಯರಿಗೂ ಅವಕಾಶ ಕಲ್ಪಿಸಲಾಗಿತ್ತು. ಸ್ಪರ್ಧೆ ವೀಕ್ಷಣೆಗೆ ಆಗಮಿಸಿದ ಆಫ್ ರೋಡ್ ರೇಸ್ ಪ್ರಿಯರಿಗೂ ಕೆಲವು ಸುರಕ್ಷತಾ ನಿಬಂಧನೆಗಳನ್ನ ನೀಡಲಾಗಿತ್ತು. ವಿಜೇತ ಸ್ಪರ್ಧಿಗಳಿಗೆ ಬರೋಬ್ಬರಿ 9 ಲಕ್ಷ ಬಹುಮಾನವನ್ನು ಘೋಷಿಸಲಾಗಿತ್ತು. ಒಟ್ಟಿನಲ್ಲಿ ಕರಾವಳಿ ಮಂದಿ ಆಫ್ ರೋಡ್ ರೇಸ್ ಸ್ಪರ್ಧೆ ಸಾಹಸಕ್ಕೆ ಶಹಬಾಸ್ ಅಂದ್ರು. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.